ಯಜಮಾನ ನಿಮ್ಮ ಹೆಸರು? ಹಸೇನ್ ಭಾಷಾ ಅಂತ. ಈಗ ಎಲೆಕ್ಷನ್ ಆಗ್ತಿದೆ. ಆಗ್ತದೆ ಸರ್. ಹಾಂ, ಒಂದು ಶಿವಶಂಕರ್ ಅವ್ರ ಮೊಮ್ಮಗ ಒಬ್ಬರು ನಿಂತಿದ್ದಾರೆ, ಇನ್ನೊಬ್ಬರು ಶ್ರೀನಿವಾಸ್ ಅಂತ ನಿಂತಿದ್ದಾರೆ, ಸಾದಿಕ್ ಪೈಲ್ವಾನ್ ಅವರು ನಿಂತಿದ್ರು, ಅವ್ರದ್ದೇನೋ ಈಗ ಮಾಡ್ಕೊಂತಿದ್ದಾರೆ. ಏನು ಅನ್ಸುತ್ತೆ ನಿಮಗೆ, ಯಾರು ಗೆಲ್ಬೋದು ಅನ್ಸುತ್ತೆ ಸರ್? ಇದು ಎಲೆಕ್ಷನ್ ಏನಿದೆಯಲ್ಲ, ಘಟಾನುಘಟಿ ಹಾಂ ತೂಗು ಕತ್ತಿ ಮೇಲೆ ನಿಂತಿದ್ದಂಥ ಎಲೆಕ್ಷನ್ ಇದು. ಈ ಎಲೆಕ್ಷನ್ ಬಂದು ದುಡ್ಡಿನ ಎಲೆಕ್ಷನ್ ಆಗ್ತಿದೆ. ಇದು ಸಾಧಾರಣ ಎಲೆಕ್ಷನ್ ಆಗಲ್ಲ, ಇದು ದುಡ್ಡಿನ ಎಲೆಕ್ಷನ್ ಇದು. ಹಾಗಾಗಿ ಐತಲ್ಲ, ಯಾರು ಗೆಲ್ತಾರೋ ಯಾರು ಸೋಲ್ತಾರೋ ಗೊತ್ತಿಲ್ಲ. ಎಲ್ಲ ಘಟಾನುಘಟಿಗಳು ನಿಂತಿದ್ದಾರೆ ಎಲೆಕ್ಷನ್ನಲ್ಲಿ. ಹಾಗಾಗಿ ಯಾರು ಗೆಲ್ತಾರೋ ಯಾರು ಸೋಲ್ತಾರೋ ಅನ್ನೋದು ಗ್ಯಾರಂಟಿ ಇಲ್ಲ, ಹೇಳೋಕ್ಕಾಗಲ್ಲ ನಿಮಗೆ. ದುಡ್ಡಿನ ಎಲೆಕ್ಷನ್ ಅಂದರೆ ತುಂಬ ಚೆಲ್ತಾರೆ ಅನ್ಸುತ್ತೆ ಹಂಗಾದ್ರೆ. ಹೌದು ಸರ್, ದುಡ್ಡಿನ ಎಲೆಕ್ಷನ್ ಇದು. ಯಾಕಂದ್ರೆ ಇದು ಬೈ ಎಲೆಕ್ಷನ್ ಆಗಿರೋದ್ರಿಂದ ಇದು ದುಡ್ಡಿನ ಎಲೆಕ್ಷನ್ ಆಗ್ತಿದೆ ಇದು. ಹಾಗಾಗಿ ಐತಲ್ಲ, ಯಾರು ಗೆಲ್ತಾರೋ ಯಾರು ಸೋಲ್ತಾರೋ ಅನ್ನೋದು ಹೇಳೋಕ್ಕಾಗಲ್ಲ. ಅಲ್ಲ, ಈ ಸಲ ಮುಸ್ಲಿಮ್ರಿಗೊಂದು ಟಿಕೆಟ್ ಕೊಡಬೇಕಿತ್ತು ಅಂತ ಅನ್ಕೊಂಡಿದ್ರು, ನಿಮಗೆ ಗೊತ್ತು. ನಿಮಗೇನು ಅನ್ಸುತ್ತೆ, ಕೊಡಬೇಕಿತ್ತ ಸರ್? ಕೊಟ್ಟಿದ್ರೆ ಚೆನ್ನಾಗಿರೋದು. ಇನ್ನೊಂದು ಏನು ಮಾಡಿದ್ರು ಅಂದರೆ, ನಮ್ಮ ಹಿಂದೆ ಮುಸ್ಲಿಂ ಸಮಾಜದವ್ರಿಗೆ ಕೊಡ್ಬೇಕಾಯ್ತು ಒಂದು ಚಾನ್ಸು. ಆದರೆ ಇವರು ನಮಗೆ ಇರಲಿ ಅಂತ ಇದು ಮಾಡಿದರು. ನಮಗೆ ಕೊಡೋಕ್ಕಿಂತಲೂ ಐತಲ್ಲ, ನನ್ನ ಅನಿಸಿಕೆ ಪ್ರಕಾರ ವಿನಯ್ ಕುಮಾರ್ ಅವರಿಗೆ ಕೊಟ್ಟಿದ್ದರೆ ಒಳ್ಳೆ ಇದು ಆಗೋದು, ಭದ್ರಕೋಟೆಯಾಗಿ ಉಳಿಯೋದು. ಇದು ಭದ್ರಕೋಟೆ ಉಳಿಯೋದಿಲ್ಲ, ಇದು ಈ ಥರ ಛಿದ್ರೆ ಆಗ್ತಿದೆ ಈ ಸರಿ ಪಕ್ಷಗಳು ಆ ಥರ. ಯಾಕೆ ವಿನಯ್ ಕುಮಾರ್ ಕೊಡಬೇಕು ನಿಮ್ಮ ಪ್ರಕಾರ, ಯಾಕೆ ಸರ್? ಈಗ ಅವನು ಜನಗಳ ಹತ್ರ ಐತಲ್ಲ, ಚೆನ್ನಾಗಿದ್ದಾನೆ. ಈಗ ನಮ್ಮ ಮುಸ್ಲಿಂ ಮುಖಂಡರಲ್ಲಿ ಐತಲ್ಲ, ಇದಾರೆ ಇಲ್ಲ ಅನ್ನೋಂಗಿಲ್ಲ. ಆದರೆ ಸ್ಪೀಚ್ ಮಾಡೋದು ಯಾವ ಥರ ಸ್ಪೀಚ್ ಮಾಡ್ಬೇಕನ್ನೋದು ಗೊತ್ತಿಲ್ಲ. ಹಾಗಾಗಿ ಐತಲ್ಲ, ನನ್ನ ಅನಿಸಿಕೆ ಪ್ರಕಾರ ವಿನಯ್ ಕುಮಾರ್ ಅವ್ರು ಕೊಟ್ಟಿದ್ರೆ ಚೆನ್ನಾಗಿತ್ತು ಅನ್ನೋ ನನ್ನ ಅನಿಸಿಕೆ. ಅಲ್ಲ, ಈಗ ಅಜ್ಜವರೆಲ್ಲ ಕೆಲಸಗಳು ಮಾಡಿದ್ರು, ಅಭಿವೃದ್ಧಿ ಕೆಲಸಗಳು. ಸರ್, ಅಜ್ಜವರು ಮಾಡಿದ್ದಾರೆ ಕೆಲಸ. ನಾನಿರೋದು ನನಗೂ ಒಂದು ಮನೆ ಬಂದಿದೆ. ಅವರ ತಾತ ಮುತ್ತಾತರ ಅವ್ರ ಮರಿ ಮೊಮ್ಮಕ್ಕಳು ಎಲ್ಲ ನಿಂತರು ಹಾಕೋದೆ ನಾವು ಕಾಂಗ್ರೆಸ್ಗೆ. ನನ್ನ ಓಟ ಮಾತ್ರ ಕಾಂಗ್ರೆಸ್ಗೆ. ಅದು ಏನಂದರೆ, ಇನ್ನೊಂದು ಏನು ಗೊತ್ತಾ, ನಮಗೆ ಅನುಕೂಲ ಆಗಿದೆ. ಹಾಗಾಗಿ ನಾವು ಕಾಂಗ್ರೆಸ್ಗೆ ಹಾಕೋದು ಓಟು. ಅಲ್ಲ, ಈಗ ನೀವು ಹಾಕ್ತೀರಿ, ಆದರೆ ನಿಮ್ಮ ಸಮಾಜದಲ್ಲಿ ಕೆಲವ್ರಿಗೆ ಈಗ ಅಯ್ಯೋ ನಮಗೆ 2.5 ವರ್ಷಕ್ಕಾದರೂ ಕೊಟ್ಟಿದ್ದೀರಾ ಚೆನ್ನಾಗಿರ್ತಿತ್ತು, ಕೊಡಲಿಲ್ಲ ಅಂತ ಬೇಸರ ಏನಿರೋದಿಲ್ಲ? ಬೇಸರ ಇದೆ, ನಮ್ಮವ್ರಿಗೆ ಬೇಸರ ಇದೆ, ಇಲ್ಲ ಅನ್ನೋಂಗಿಲ್ಲ. ಅದು ಏನು ಮಾಡೋಕ್ಕಾಗಲ್ಲ. ಟಿಕೆಟ್ ಕೈ ತಪ್ಪಿದೆ, ಆಯ್ತು, ಈಗ ಏನು ಮಾಡೋಕ್ಕೆ ಬರೋದಿಲ್ಲ. ಓಟ್ ಅವ್ರಿಗೆ ಹಾಕ್ತಾರೆ ಅನ್ಸುತ್ತಾ ನಿಮ್ಮಲ್ಲಿ ಬಹುಪಾಲು? ಹಾಂ, 100% ಹಾಕ್ತಾರೆ, ಹಾಕ್ತಾರೆ. ಸಮರ್ಥಿಗೆ ಹಾಕ್ತಾರೆ. ಈ ಗ್ಯಾರಂಟಿಗಳೆಲ್ಲ ಹೆಂಗೆ ವರ್ಕೌಟ್ ಆಗ್ತಿದಾವ, ನಿಮಗೆಲ್ಲ ಸಿಗ್ತಿದಾವ? ಸರ್, ಗ್ಯಾರಂಟಿದು ನಮಗೆ ಅಂತೂ ನಾವು ಮನೆಯಲ್ಲಿ ಏನು ಕೇಳೋಕ್ಕೋಗಲ್ಲ. ಬರ್ಬೋದು, ತಗೋಬೋದು, ಗೊತ್ತು ಇದು ಇದೆ. ಅಲ್ಲ, ಈ ಕರೆಂಟ್ ಫ್ರೀ, ಅಕ್ಕಿ ಎಲ್ಲ ಆಯ್ತಲ್ಲ, ನೀವು 2000 ಬಿಟ್ಟು ಹೇಳ್ರಿ. ಸರ್, ಇದು ಅಕ್ಕಿ ಏನು ಬಂದು ಬರ್ತಿದೆ, ನಮ್ಮದು ಮನೆ ಬಂದು ಕಮರ್ಷಿಯಲ್ ಬರ್ತಿದೆ. ನಮಗೆ ಕರೆಂಟ್ ಫ್ರೀ ಇಲ್ಲ, ನಮ್ಮದು ಕಮರ್ಷಿಯಲ್ ಇದೆ. ಹಾಗಾಗಿ ನಮ್ಮ ಕರೆಂಟು ನಮಗೆ ಫ್ರೀ ಇಲ್ಲ, ಇಷ್ಟೇ. ಸರ್ ನಮಸ್ತೆ, ನಿಮ್ಮ ಹೆಸರು? ಪ್ರದೀಪ್ ಅಂತೇಳಿ. ಸರ್, ಈಗ ಆಲ್ಮೋಸ್ಟ್ ಚುನಾವಣಾ ಕಣ ರಂಗೇರಿದೆ. ಈ ಉಪಚುನಾವಣೆ ಬಂದ್ಬಿಟ್ಟಿದೆ, ಅಕಾಲಿಕ ಮರಳ ಆಯಿತು, ಏನೋ ಆಗಿದೆ ತೊಂದರೆ, ಆ ಕಾರಣಕ್ಕೋಸ್ಕರ ಆಗಿದೆ. ಏನಾಗ್ತಿದೆ ಸರ್, ಯಾರು ಗೆಲ್ಬೋದು, ಏನು ಅನ್ಸುತ್ತೆ ಸರ್? ಈ ಸರಿ ನೋಡಿದ್ರೆ, ಯಾಕಂದ್ರೆ ಈಗ ಎಲ್ಲ ಪಾಪ ಮುಸ್ಲಿಮ್ಸ್ ಅಂದ್ರೆ ಎಲ್ಲರೂ ಡಿವೈಡ್ ಆಗಿಬಿಟ್ಟತಿ. ಅದು ಅರ್ಧ ಜನ ಅವರೇ ಹೇಳ್ತಾ ಇದ್ದಾರೆ, ಕೆಲವಕ್ಕೆ BJPಗೆ ಆಗ್ತೇವೆ ಅಂತ ಹೇಳ್ತಾ ಇದ್ದಾರೆ ಯುವಕರು, ಮುಸ್ಲಿಂ ಯುವಕರು. ಆದರೆ ಈ ಸಲ ಹೇಳೋಕ್ಕಾಗಲ್ಲ, ಯಾಕಂದರೆ BJPನೇ ಬಂದರೂ ಬರ್ಬೋದು. ಯಾಕಂದರೆ ಇಷ್ಟು ವರ್ಷ ಬಂದಿಲ್ಲ, ಅವ್ರಿಗೊಂದು ಚಾನ್ಸ್ ಕೊಟ್ಟು ಬರುತ್ತೆ, ಅವರೇ ಮುಸಲ್ಮಾನದವರೇ ಹೇಳ್ತಾ ಇದ್ದಾರೆ. ಹಂಗಾಗಿ ಬರ್ಬೋದು ಅನ್ನೋ ನನ್ನ ಅನಿಸಿಕೆ. ಮತ್ತು ಮುಂದೆ ಇಲ್ಲ, ಈಗ ಸಮರ್ಥ ಅವ್ರಿಗೆ ಟಿಕೆಟ್ ಕೊಟ್ಟಿದ್ದು ಎಷ್ಟು ಸರಿ ಅನ್ಸುತ್ತೆ ನಿಮ್ಮ ಪ್ರಕಾರ? ಅದು ಏನಂತಾರ ಸರ್, ಬರೀ ಅವ್ರವ್ರ ಸಮುದಾಯನೇ ಅವ್ರ ಮನೆ ಫ್ಯಾಮಿಲಿನೇ, ಅವ್ರ ಫ್ಯಾಮಿಲಿನಿಗೆ ಕೊಟ್ಕೊಂತ ಹೋದ್ರೆ ಪಾಪ ಮುಂದೆ ಇನ್ನೂ ಇದ್ದಾರೆ. ಯಾಕಂದ್ರೆ ಯುವಕರು ಇದ್ದಾರೆ, ಆ ಯುವಕರಿಗೆ ಕೊಡ್ಬೇಕಾಗಿತ್ತು. ಅವ್ರ ಪಕ್ಷದಾಗೆ ಆಗಲಿ, ಕಾಂಗ್ರೆಸ್ ಪಕ್ಷದಾಗಲಿ, ಬೇರೆ ಯುವಕರು ಅದಾರೆ, ಅವ್ರಿಗೆ ಕೊಡ್ಬೇಕಾಗಿತ್ತು. ಬರೀ ಅವರೇ ಫ್ಯಾಮಿಲಿ ಬೆಳ್ಕೊಂತ ಹೋದ್ರೆ, ಅವರೇ ಆಸ್ತಿ ಬಡ್ಕೊಂತ ಹೋದ್ರೆ, ನಿಮ್ಮ ಪಾಪ ಬೇರೆಯವ್ರು ಅದಾರೆ, ಮುಸ್ಲಿಂ ಸಮುದಾಯ ಇದ್ದಾರೆ, ಅವರೇ ಯುವಕರು ಅದಾರೆ, ಅವರಿಗೆ ಕೊಡ್ಬೋದಾಗಿತ್ತಲ್ಲ, ಹೌದಾ? ಇನ್ನೂ ಬೇರೆ ಬೇರೆ ಇದ್ರು, ಆದರೆ ಈ ಸರಿ ಚಾನ್ಸ್ ಐತಿ. BJPನೇ ಬರ್ಬೋದು ನನ್ನ ಅನಿಸಿಕೆ. ಯಾಕಂದರೆ ಅವರು ಸಪೋರ್ಟ್ ಇರೋದ್ರಿಂದ ಆಗಿದ್ರೆ ಆಗ್ಬೋದು. ಅಲ್ಲ ಸರ್, ಈಗ BJP ಬರಬೇಕು ಅಂದರೆ ಈಗ ನೋಡಿ, ಇವರು ದೊಡ್ಡ ಮನೆ, ಚೆನ್ನಾಗಿ ಎಷ್ಟು ಬೇಕಾದ್ರೂ ಖರ್ಚು ಮಾಡ್ತಾರೆ. ಪಾಪ ಈ ಶ್ರೀನಿವಾಸ್ ಏನಿದೆ ಅವ್ರ ಹತ್ರ? ಅದೇ ಸರ್, ಅಜಯ್ ಕುಮಾರ್ ಮಾಡಿದ್ರಲ್ಲ, ದುಡ್ಡು ಚೆಲ್ಲಿದ್ರು, ಅದೇ 2000 ರೂಪಾಯಿ ಗಿಮಿಕ್ ಇಟ್ಕೊಂಡೆ ಗೆದ್ದಿರೋದಷ್ಟೇ. ಇಲ್ಲದ್ರೆ ಅವರೇ ಸೋಲ್ತಿದ್ರು. ಆ 2000 ರೂಪಾಯಿ ಗಿಮಿಕ್ಕಿಂದನೇ ಇವಾಗ ಗೆದ್ದಿರೋದವ್ರು.
23ರಲ್ಲಿ 23ರಲ್ಲಿ. ಈಗ ಅದೇ ಕಾಂಗ್ರೆಸ್ಸಲ್ಲೇ ಕೊಡ್ಬೋದಾಗಿತ್ತು ಅವರು, ಯಾರೋ ಕಾಂಗ್ರೆಸ್ಸಲ್ಲೇ ಯುವಕರಿದ್ರು, ಮುಸ್ಲಿಮ್ಸ್ ಯುವಕರಿದ್ರು, ಅವ್ರಿಗೆ ಕೊಡ್ಬೋದಾಗಿತ್ತು. ಈಗ ಹೋಗಿ ಮತ್ತೆ ಅವರೇ ಫ್ಯಾಮಿಲಿ ಮಾಡ್ಕೊಂತ ಹೋದ್ರೆ ಏನು ಹೇಳೋಕ್ಕಾಗಲ್ಲ ಅದು. ಅಲ್ಲ, ಈ ನೀವು ಮುಸ್ಲಿಮ್ಸ್ ಬಗ್ಗೆ ಹೇಳಿದ್ರಲ್ಲ, ಮುಸ್ಲಿಮ್ಸ್ ಅಂತ ಅಷ್ಟೇ ಅಲ್ಲ, ಯಾರೆಲ್ಲ ಕಾಂಗ್ರೆಸ್ ಆಗ್ತಿದ್ರು ಅವರು ಕೂಡ ಈಗ ಬೇರೆ ಸಮಾಜದವ್ರು ಶ್ರೀನಿವಾಸ್ ದಾಸ್ ಕರಿಯಪ್ಪಂಗೆ ಒಂದ್ಸಲಿ ಚಾನ್ಸ್ ಕೊಡಬೇಕು ಅನ್ನೋದು ಮಾತಾಡ್ತಿದ್ದಾರೆ. ಹೌದು ಸರ್, ಯಾಕಂದ್ರೆ ಅವ್ರಲ್ಲಿ ನೋಡ್ರಿ ಅವ್ರದ್ದು ಕಾರ್ಯಕರ್ತರು ಅವ್ರು ಇನ್ನು ಅವ್ರೇನು ಯಾರು ಫ್ಯಾಮಿಲಿ ಏನು ಇದ್ರು, ಅವ್ರ ಅಪ್ಪಾಜಿ ಏನು ಇದ್ರು, ಅವ್ರು JDS ಅಲ್ಲಿ ಇದ್ರು ಬಿಡ್ರಿ. ಆದರೆ ಅವರು ಒಂದು ಕಾರ್ಯಕರ್ತ ಕೊಟ್ರಲ್ಲ ಅದೊಂದು ಮೆಚ್ಚುಗೆ ಆಗುತ್ತೆ. ಯಾಕಂದರೆ ಅವ್ರು ಹಂಗೆ ಕೊಡ್ಬೋದಾಗಿತ್ತು, ಯಾರು ಜೇಮ್ಸ್ ಸಿದ್ದೇಶಿ ಅವ್ರ ಫ್ಯಾಮಿಲಿಗೆ ಕೊಡ್ಬೋದಾಗಿತ್ತು. ಆ ಥರ ಕೊಡಲಿಲ್ಲ ಅವರು, ಕಾರ್ಯಕರ್ತರಿಗೆ ಕೊಟ್ರಲ್ಲ ಅದು ಮೆಚ್ಚುಗೆ. ಈ ಅಭಿವೃದ್ಧಿ ಕೆಲಸಗಳಾಗಿದ್ದಾವೆ ಅನ್ಸುತ್ತೆ ನಿಮಗೆ? ನನಗೆ ಅನಿಸಿಕೆ ಕಾಂಗ್ರೆಸ್ನವ್ರು ಅಷ್ಟೇ ಇದಿಲ್ಲ, ಮಾಡಿಲ್ಲ ಅವರು. ಯಾಕಂದರೆ ಇವೆಲ್ಲ ಮಾಡಿದೆಲ್ಲ ಮೋದಿ ಇದರಿಂದನೇ ಬಂದಿರೋದು. ಯಾವಾಗ ಅಭಿವೃದ್ಧಿ ಕೊಟ್ರಲ್ಲ, ಏನಪ್ಪ ಅವ್ರ ಹೆಸರು ಹೇಳ್ಕೊಂಡು ಸುಮ್ಮನೆ ಆಡ್ತಿದಾರೆ ಅಷ್ಟೇ. ಅವರು ಇಲ್ಲಿ ನೋಡ್ರೆ ಅವ್ರ ಹೆಸರು ಅಷ್ಟೇ ಅವ್ರು ಮಾಡ್ತಿರೋದು. ಈ ಗ್ಯಾರಂಟಿಗಳ ಬಗ್ಗೆ ಏನನ್ಸುತ್ತೆ ನಿಮಗೆ? ಗ್ಯಾರಂಟಿ ವೇಸ್ಟ್ ಅವು. ಯಾಕಂದ್ರೆ ಅವರು 5 ಅಷ್ಟೇ, ಕೆಲವ್ರಿಗೆ ಬರ್ತದವು. ಈಗ 100ರಲ್ಲಿ ಒಂದು 50 ಜನಕ್ಕೆ ಬರ್ತೈತೆ, 50 ಜನಕ್ಕೆ ಬರ್ತಾ ಇಲ್ಲ. ಸುಮ್ಮನೆ ಏನಪ್ಪ ಅಂದ್ರೆ ನಾವು ಇಲ್ಲ ಗ್ಯಾರಂಟಿ ಕೊಟ್ಟೇವೆ ಅಂತ ಹೇಳ್ತಿದಾರೆ ಅಷ್ಟೇ ಅವರು. ಕೆಲವ್ರಿಗೆ ಬರ್ತದವು, ಆ ಎಲೆಕ್ಟ್ರಿಕಲ್ ಯಾವುದು ಕರೆಂಟಿಂದು ಅವನು ಫ್ರೀ ಕೊಟ್ರ ಅಂತ ಹೇಳ್ತಾರೆ. ಬರ್ರಿ ನನ್ನ ಮನ್ಯಾಗ ಈಗಲೂ 400 ರೂಪಾಯಿ ಕರೆಂಟ್ ಬಿಲ್ ಬರ್ತೈತಿ. ಸುಮ್ಮನೆ ಫ್ರೀ ಹೆಸರಿಗೆ ಅಷ್ಟೇ, ಫ್ರೀ ಅಂತ ಹೇಳ್ತಿದ್ರೆ, ಆದ್ರೆ 400 ರೂಪಾಯಿ ಕರೆಂಟ್ ಬಿಲ್ ಬರ್ತೈತಲ್ಲ, ಅದನ್ನ ಯಾರು ಹೇಳ್ಬೇಕು? ಸುಮ್ಮನೆ ಕರೆಂಟ್ ಬಿಲ್ ಕೊಟ್ಟರೆ ನಾವು ಕರೆಂಟ್ ಬಸ್ ಫ್ರೀ ಒಂದು ಕರೆಕ್ಟಾಗಿ ಬರ್ತೈತೆ ನೋಡ್ರಿ ಅಷ್ಟೇ. ಅದನ್ನ ಸರಿನಾ? ನಮ್ಮನೆ ಫ್ರಿಜ್ ಇಲ್ಲಲ್ರಿ, ವಾಷಿಂಗ್ ಮಿಷಿನ್ ಇಲ್ಲ, ಬರೀ ಫ್ಯಾನ್ ಅದಾವ. ಮತ್ತೆ ಅಲ್ಲ 200 ಯೂನಿಟ್ ಅಲ್ಲ, ನಮ್ಮನೆ ವಾಷಿಂಗ್ ಮಿಷಿನ್ ಇಲ್ಲ, ಏನು TV ಒಂದೈತಿ ಎಲ್ಲರ ಮನೆಗಿದ್ದಂಗೆ. ಅವು ಯಾವ ಇಲ್ಲೇ ಇಲ್ಲ ಎಕ್ಸ್ಟ್ರಾ ಪೇ. ಸೊ ನಿಮ್ಮ ಪ್ರಕಾರ ಸಮರ್ಥ ಅವ್ರಿಗಿಂತಲೂ ಶ್ರೀನಿವಾಸ್ ಅವ್ರಿಗೆ ಗೆಲ್ಲಕ್ಕೆ ಅವಕಾಶ ಇದೆ ಅಂತೀರಿ? ಯಾಕಂದ್ರೆ ಅವರೇ ಸಪೋರ್ಟ್ ಕೊಡ್ತಾ ಇದಾರಲ್ಲ, ಹಂಗಾಗಿ ಬರ್ಬೋದು ನನ್ನ ಅನಿಸಿಕೆ. ಥ್ಯಾಂಕ್ ಯು ವೆರಿ ಮಚ್.